ನಮಸ್ಕಾರ ರೈತ ಬಾಂಧವರೇ, ನಾನು ನಿಮಗೆ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಅಡಿಕೆ ಗಿಡವನ್ನು ಯಾವ ರೀತಿ ಬೆಳಿಬೇಕು ಅಂದ್ರೆ ಸಸಿ ಮಾಡ್ಬಿಟ್ಟು ಅದನ್ನ ಯಾವ ರೀತಿ ನಾಟಿ ಮಾಡ್ಬೇಕೆಂದು ನಾನು ನಿಮಗೆ ಪೂರ್ಣ ಮಾಹಿತಿನ ವಿವರಿಸ್ತಿದ್ದೇನೆ. ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೂಕ್ತವಾದಂತಹ ಆಯಾ ಪ್ರದೇಶಕ್ಕೆ ತಕ್ಕಂತಹ ಬೀಜಗಳು ಸಿಗುತ್ತವೆ. ಆ ಬೀಜಗಳ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದ್ರೆ ಮಲೆನಾಡು ಕಡೆ ಆಗ್ಲಿ ಅಥವಾ ಬಯಲ್ಸೀಮೆ ಆಗ್ಲಿ ತಕ್ಕಂತಹ ಬೀಜಗಳ ವೆರೈಟಿಗಳಿರ್ತವೆ. ಆಯಾ ಪ್ರದೇಶಗಳಿಗೆ ಹೊಂದುವಂತಹ ಬೀಜಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಈಗ ಅರೆನಾಡು, ಬಯಲು ಸೀಮೆ ಈ ಪ್ರದೇಶಗಳಲ್ಲಿ ಯಾವ ರೀತಿ ಅಂತಂದ್ರೆ 25ರಿಂದ 35 ವರ್ಷದ ಒಳಗಡೆ ಇರುವಂತಹ ಅಡಿಕೆ ಮರಗಳ ಗುಣಮಟ್ಟಗಳನ್ನು ನೋಡಿಕೊಂಡು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಮರಳಿನಲ್ಲಿ ಅಥವಾ ಸಿಪ್ಪೆಗಳಲ್ಲಿ 2 ತಿಂಗಳುಗಳ ಕಾಲ ಮೊಳಕೆ ಬರುವ ಸ್ಥಿತಿಯವರೆಗೆ ಅವುಗಳನ್ನು ಇಡಬೇಕಾಗುತ್ತದೆ. ಅದಾದ ನಂತರ 1 kg ಅಥವಾ 2 kg ಪ್ಲಾಸ್ಟಿಕ್ ಕವರಿನಲ್ಲಿ ಉತ್ತಮವಾಗಿರುವಂತಹ ಮಣ್ಣು, ಕೆಂಪು ಮಣ್ಣಾಗಿರ್ಬೋದು ಅಥವಾ ಕಪ್ಪು ಮಣ್ಣಾಗಿರುವಂತಹದ್ದು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆ ಪ್ಲಾಸ್ಟಿಕ್ ಕವರಿನಲ್ಲಿ ಮೊಳಕೆ ಬಂದ ನಂತರ ಮಣ್ಣುಗಳನ್ನು ತುಂಬಿ ಅದರ ನಡುವಿನಲ್ಲಿ ಬೀಜಗಳನ್ನು ಹಾಕಬೇಕಾಗುತ್ತದೆ. ಅದನ್ನು 1 ವರ್ಷದ ಅಥವಾ 18 ತಿಂಗಳುಗಳ ಕಾಲ ಆರೈಕೆ ಮಾಡುವುದು ಸೂಕ್ತವಾಗಿರುತ್ತದೆ. ಅದಾದ ನಂತರ ಜೂನ್, ಜುಲೈ ಈ ಟೈಮ್ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಖಾಲಿ ಹೊಲಗಳನ್ನು ಹದ ಮಾಡಿಕೊಂಡು ಅಥವಾ ನೇಗಿಲನ್ನಾರು ಹೊಡೆದು ಅಥವಾ ಕುಂಟೆನಾರು ಹೊಡೆದ್ಬಿಟ್ಟು ಮೊದಲು ನೆಲವನ್ನು ಹದ ಮಾಡಿಕೊಂಡು 9 ಅಡಿ 9 ಅಡಿ ಅಂತರದಲ್ಲಿ 1 ಅಡಿ 2 ಅಡಿ ಅಗಲ ಗುಂಡಿಯನ್ನು ಹೊಡೆದ್ಬಿಟ್ಟು ಅದಕ್ಕೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಇವುಗಳನ್ನು ತುಂಬಿಟ್ಟು ಈ ಅಡಿಕೆ ಸಸಿಗಳನ್ನು ಆ ಗುಂಡಿಗೆ ನಾಟಿ ಮಾಡಬೇಕಾಗುತ್ತದೆ. ತದನಂತರ ನೀವು ಇದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಸೂಕ್ತವಾಗಿರುತ್ತದೆ. ಯಾಕೆ ಅಂತಂದ್ರೆ ಈ ಕಾಲುವೆ ಪದ್ಧತಿಯಲ್ಲಿ ನೀರು ಬಿಡೋದ್ರಿಂದ ಮಣ್ಣಿನ ಕೊರೆತ ಉಂಟಾಗಬಹುದು ಅಥವಾ ಪೋಷಕಾಂಶಗಳು ಹರಿದು ಹೋಗಬಹುದು. ಇದರಿಂದ ಗಿಡದ ಬೆಳವಣಿಗೆ ತುಂಬಾ ಕುಂಠಿತವಾಗುತ್ತದೆ. ಸೊ ಆದ್ರಿಂದ ಹನಿ ನೀರಾವರಿ ಪದ್ಧತಿ ತುಂಬಾ ಸೂಕ್ತವಾಗಿರುತ್ತದೆ. ಈ ಅಡಿಕೆ ಗಿಡಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ 1ರಿಂದ 5 ವರ್ಷದ ಒಳಗಡೆ ಅಂತಹ ಗಿಡಗಳಿಗೆ 2ರಿಂದ 4 ದಿನಗಳ ಒಳಗೆ ನೀರು ಕೊಡುವುದು ತುಂಬಾ ಸೂಕ್ತವಾಗಿರುತ್ತದೆ. 5 ವರ್ಷ ಮೇಲ್ಪಟ್ಟು ಹಾಗೂ 15 ವರ್ಷಗಳ ಒಳಗಡೆ ಇರುವಂತಹ ಅಡಿಕೆ ಮರಗಳಿಗೆ ವಾರಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ನೀರು ಕೊಡುವುದು ತುಂಬಾ ಯೋಗ್ಯಕರವಾಗಿರುತ್ತದೆ. ಅತಿಯಾದ ನೀರು ಕೊಡುವುದರಿಂದ ಹರಳುಗಳು ಸುರಿದು ಬೆಳೆಯ ಪ್ರಮಾಣದಲ್ಲಿ ಏರುಪೇರಾಗುವ ಸಂಭವ ಜಾಸ್ತಿ ಇರುತ್ತೆ. ಆದ್ರಿಂದ ಸೂಕ್ತವಾದ ದಿನಗಳಲ್ಲಿ ನೀರು ಕೊಡುವುದು ತುಂಬಾ ಉತ್ತಮವಾಗಿರುತ್ತದೆ. ಈ ಅಡಿಕೆ ಮರಗಳಿಗೆ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಈ ಸುಳಿ ರೋಗ. ಈ ಸುಳಿ ರೋಗ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂದ್ರೆ ಪೀಡಿತ ಭಾಗವನ್ನು ಕಟ್ ಮಾಡಿ ತೆಗಿಬೇಕಾಗುತ್ತದೆ. ಮರದ ಸುಳಿಯಲ್ಲಿ ಕೊಳೆತ ಭಾಗವಿದ್ದರೆ ಅದನ್ನು ಹರಿತವಾದ ಚಾಕಿನಿಂದ ಪೂರ್ತಿಯಾಗಿ ಕಟ್ ಮಾಡಿ ತೆಗಿಬೇಕಾಗತ್ತೆ. ಆಮೇಲೆ ಬೋರ್ಡೋ ಪೇಸ್ಟ್, ಕೊಳೆತ ಭಾಗವನ್ನು ತೆಗೆದು ನಂತರ ಆ ಜಾಗಕ್ಕೆ ಬೋರ್ಡೋ ಪೇಸ್ಟ್ ಹಚ್ಚಿ ಅಥವಾ ಕಾಪರ್ ಹ್ಯಾಕ್ಸಿಕ್ಲೋರೈಡ್ ದ್ರಾವಣವನ್ನು ಸುರಿಬೇಕಾಗತ್ತೆ. ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ಮಳೆ ನೀರು ಸುಳಿ ಒಳಗೆ ನೇರವಾಗಿ ಹೋಗದಂತೆ ಪ್ಲಾಸ್ಟಿಕ್ ಅಥವಾ ತೆಂಗಿನ ಗರಿಯಿಂದ ಆ ಭಾಗವನ್ನು ಮುಚ್ಚ್ರಿ.
ಮತ್ತು ಪೋಷಕಾಂಶಗಳ ಕೊರತೆಯಿಂದ ಮರಗಳು ಹಳದಿ ರೂಪಕ್ಕೆ ತಿರುಗ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ಆ ಮರದ ಆಯಸ್ಸಿನ ಅನುಸಾರವಾಗಿ 15 ರಿಂದ 25 ಕೆಜಿ ಕೊಟ್ಟಿಗೆ ಗೊಬ್ಬರ, NPK ರಾಸಾಯನಿಕ ಕೊಡುವುದು ಉತ್ತಮವಾಗಿರುತ್ತದೆ. ಮತ್ತು ಸೂಕ್ಷ್ಮ ಪೋಷಕಾಂಶಗಳಾಗಿರುವಂತಹ ಬೋರಾನ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಸಹ ನೀಡೋದು ಅನಿವಾರ್ಯವಾಗಿರ್ತದೆ. ತೋಟದ ನಿರ್ವಹಣೆ, ನೀರು ನಿಲ್ಲುವ ಜಾಗದಲ್ಲಿ ತೋಟದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಬಸಿಗಾಲುವೆಗಳ ಮುಖಾಂತರ ನೀರು ಹರಿದು ಆಚೆ ಹೋಗೋ ರೀತಿ ಮಾಡುವುದು ತುಂಬಾ ಸೂಕ್ತವಾಗಿರ್ತದೆ. ಇದರಿಂದ ಬೇರು ಕೊಳೆಯುವಿಕೆ ತಪ್ಪಿಸ್ದಂಗಾಗುತ್ತದೆ.